ಇವರು ನನ್ನ ಸ್ಟ್ಯಾಂಡ್ ಅದಕ್ಕೆ ಕ್ಯಾಮ್ರಾ ಅದಕ್ಕೆ ಅವರು ಕೇಳ್ತಾರೆ ಆಗ್ತಾ ಇಲ್ಲ. ಬನ್ನಿ ಬರ್ತಾ ಇದ್ದಾರೆ, ಕಡೆಗೆ ಮುಖ ತೋರಿಸ್ತಾ ಇಲ್ಲ. ಬಾಯ್ ತಿರುಗಿ ಮಾಡಿ. ಹೇಗೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗಿಂದ ಸಾಯಂಕಾಲವರೆಗೂ ಏನು ಮಾಡ್ತೀನಿ ಅಂತ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಟೈಮ್ ಬಂದು 9 ಗಂಟೆ ಆಗೈತೆ. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಇವರು ನನ್ನ ಹಸ್ಬೆಂಡ್, ಅವ್ರಿಗೆ ಕ್ಯಾಮ್ರಾ ಅದಕ್ಕೆ ಅವರು ಕೆಡಕ್ತಾರನೇ ಆಗ್ತಾ ಇಲ್ಲ. ಬನ್ನಿ ನೋಡ್ತಾ ಇದ್ದಾರೆ, ಕಡೆಗೆ ಅವ್ರ ಮುಖ ತೋರಿಸ್ತಾ ಇಲ್ಲ. ಬಾಯ್ ತಿರುಗಿ ಮಾಡಿ. ಏಕೆ ಅಲ್ಲೇ ಹೊರಟ್ರು. ಓಕೆ ಬಾಯ್, ಹುಷಾರ್. ಇದೆಲ್ಲ ನಮ್ಮ ಮನೆ ಮುಂದೆ ಇರೋ ತೋಟ. ಬ್ಯಾಂಗ್ಳೂರಲ್ಲೇ ಇರೋದು, ಹಳ್ಳಿ ಅನ್ಕೋಬೇಡಿ. ಇದು ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಈ ಥರ ವಾತಾವರಣ ಇದೆ, ಹಳ್ಳಿ ವಾತಾವರಣ. ಈ ಮನೆ ಈ ಥರ ಇರುತ್ತೆ. ಇನ್ನೂ ಮಾರ್ನಿಂಗ್ ಫುಲ್ಲು ಇಬ್ಬನಿ ಬೀಳ್ತಾ ಇರುತ್ತೆ, ಚಳಿ. ಆಗೊಂದು ಟೈಮ್ ತೋರಿಸ್ತೀನಿ. ಥರ ಇದೆ ನೋಡಿ. ಹಸು ಮೇಯ್ತಾ ಇದೆ. ಹಸು, ಕುರಿ, ಕೋಳಿ ಎಲ್ಲ ಇದೆ ಇಲ್ಲಿ. ಎಲ್ಲ ಸಾಯಂಕಾಲ ಟೈಮ್ ಸೌಂಡ್ ಮಾಡ್ತಾ ಇರುತ್ತೆ. ಸಾಯಂಕಾಲ ತೋರಿಸ್ತೀನಿ ನಾನು ನಿಮಗೆ. ಫಸ್ಟು ಇಲ್ಲೆಲ್ಲ ಬೀನ್ಸ್ ಎಲ್ಲ ಹಾಕಿದ್ರು, ಇವಾಗ ಹಾಕಿಲ್ಲ. ತಾತ ಒಬ್ಬರು ಇಲ್ಲಿ ಎಲ್ಲ ಹಾಕ್ತಾಯಿದ್ರು, ಇವಾಗೇನು ಹಾಕಿಲ್ಲ. ಎಲ್ಲ ಇದ್ಬಿಟ್ಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬೀನ್ಸು, ಸೊಪ್ಪು ಎಲ್ಲ ನಾನು ಪ್ರತಿಯೊಂದು ಇಲ್ಲೇ ಅವನು ಫಸ್ಟ್ ನಾವು ಇಲ್ಲಿ ಬಂದಾಗೆಲ್ಲ ಇಲ್ಲಿಂದನೇ ತೊಗೊತಾ ಇದ್ದಿದ್ದು. ಇವಾಗ ಏನಕ್ಕೆ ಆಗ್ತಾಯಿಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ತಾತನಿಗೆ ಹುಷಾರಿಲ್ಲ ಅನಿಸುತ್ತೆ, ಬರ್ತಾಯಿಲ್ಲ ಅವರು ಇವಾಗ ತೋಟಕ್ಕೆ, ಬಿಟ್ಬಿಟ್ಟಿದ್ದಾರೆ ಹಂಗೇ. ಇಲ್ಲಿಂದ ಬಂದರೆ ಇದೆಲ್ಲ ಅದು ಫ್ರೆಂಡ್ಸ್ ನೋಡಿ. 12 ಗಂಟೆ, ಸುಮಾರು 12 ಗಂಟೆ ಇವಾಗ. ನೋಡಿ ಹಸುಗಳು ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತೈತೆ. ಇಲ್ಲಿರೋ ಹುಲ್ಲೆಲ್ಲ ತಿನ್ನುತ್ತೆ ಬಂದು. ಹುಲ್ಲು ತಿಂದು ಅಲ್ಲಿ ಕಾಣಿಸ್ತೈತೆ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿರೋ ಅಕ್ಕಪಕ್ಕದವರೆಲ್ಲ ಬಂದು ಏನೇನು ಮಿಕ್ಕಿರುತ್ತೆ ಅವ್ರ ಮನೆಯಲ್ಲಿ ಅದೆಲ್ಲನೂ ತಂದು ಇಲ್ಲಿ ಮುಸ್ರೆ ಮನೆಗೆ ಹಾಕ್ತಾರೆ. ಇದೆಲ್ಲ ತಿಂದು ಕುಡಿದು ಇಲ್ಲಿ ರೆಸ್ಟ್ ಮಾಡುತ್ತೆ. ನೋಡಿ, ಇದು ನೋಡೋಕ್ಕೆ ಒಂದು ಚೆಂದ ಅಲ್ವಾ? ಎಷ್ಟು ಪೀಸಾಗಿ ಮಲ್ಕೊಂಡಿದೆ, ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇರುತ್ತೆ. ನಾನು ಇಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನೇ ನೋಡ್ತಾ ಇರ್ತೀನಿ. ಎಷ್ಟೇ ಮೈಂಡಲ್ಲಿ ಏನೇ ಪ್ರಾಬ್ಲಮ್ಮು, ನೋವು ಇದ್ರೂ ಅದನ್ನು ಸ್ವಲ್ಪ ನೋಡಿದ ತಕ್ಷಣ ಒಂಥರ ರಿಲೀಫ್ ಅನಿಸುತ್ತೆ. ಎಸ್ಕೊಳ್ಳ ನೋಡಿದ ತಕ್ಷಣ ಖುಷಿ ತರಿಸುತ್ತೆ ಮನಸ್ಸಿಗೆ. ಒಂದು 5-10 ನಿಮಿಷ ಹಿಂಗೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಇವ್ರನ್ನ ಓಡಾಡ್ತಾ ಇರುತ್ತೆ. ಇನ್ನೂ ಸಾಯಂಕಾಲ ಇನ್ನೂ ಜಾಸ್ತಿ ಬರುತ್ತೆ. ಸಾಯಂಕಾಲ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು. ಆಯಿತು, ಒಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಇವಾಗ ಇನ್ನೂ ಗಲೀಜಾಗಿದೆ, ಯಾಕೆಂದರೆ ಮಾರ್ನಿಂಗ್ ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ. ಮನೆ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ಮಡಚಿಟ್ಟಿದ್ದೀನಿ, ಎತ್ತಿಡಬೇಕು. ಅಡುಗೆ ಮನೇಲಿ ಏನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ನೋಡಿ ಹಾಗೆ ಇದೆ, ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಸೊ ನನ್ನ ದಿನಚರಿ ಏನಾಗುತ್ತೆ ಅಂತ ಹಂಗೆ ಬ್ಲಾಗಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಿಂಡಿ ಎಲ್ಲ ಆಯಿತು. ಫಸ್ಟು ತಿಂಡಿ ತಿಂದೆ, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿಂದಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ಎಲ್ಲ ಆಯಿತು. ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಇಲ್ಲಿ ಶೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಗ್ಯಾಸೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಇದ್ದರ ಮೇಲೆಲ್ಲ ಪ್ಲೇಟ್ಗಳು, ಸ್ಟೌದು, ಒಲೆ ಎಲ್ಲ ಎತ್ತಿಟ್ಟು ಕ್ಲೀನಾಗೆಲ್ಲ ಒರೆಸಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗೋಡೆ ಹಿಂದೆಗಡೆ ಎಣ್ಣೆ ಸಿಡ್ದಿರುತ್ತಲ್ವ, ಅದೆಲ್ಲ ಜಿಡ್ಡೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಇದೆ, ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು. ಗ್ಯಾಸ್ ಉಂಡೆ ಎಲ್ಲ ಒರೆಸ್ಕೊಂಡೆ ಕ್ಲೀನ್ ಮಾಡಿ
ಇವ್ರ ಬಗ್ಗೆ ನಾನು ಹೇಳಬೇಕು. ಇವ್ರು ಕರೆದೇ ಬಂದ ಅತಿಥಿ ನಮ್ಮ ಮನೆಗೆ. ಈಗಾಗಲೇ 3 ತಿಂಗಳಾಯಿತು. ಇವರೊಬ್ಬರು, ಇದು ಅದ್ರ ಮರಿ. ಮೊದಲು ನಮ್ಮ ಬೇಟಿ ಹತ್ಕೊಂಡ್ರೆ ನನಗೆ ಭಯ, ನಾನಂದರೆ ಅದಕ್ಕೆ ಭಯ. ಆ ಥರ ಇದು ನಮ್ಮ ಬೇಟಿ ಆಯಿತು. ನಂಗೆ ಹೇಳಬೇಕು ಅಂದರೆ ಬೆಕ್ಕಂದರೆ ತುಂಬ ಭಯ ಇತ್ತು. ಅದು ಹೆಂಗೆ ಗೊತ್ತಿಲ್ಲ, ಹಂಗೆ ಹಾಲಾಗ್ತೆ ಒಂದು ದಿವಸ, ಹಂಗೆ ಪರಿಚಯ ಆಯಿತು. ಅದ್ರ ಕೈಲಿ ಕಚ್ಚಿಸ್ಕೊಂಡಿದ್ದೀನಿ. ಹಂಗೆ ಭೇಟಿಯಾಗಿ ಅದು ಮರಿ ಹಾಕ್ತು. ಒಂದು 5 ಮರಿ ಹಾಕಿ ಒಂದೊಂದನ್ನೇ ಕರ್ಕೊಂಡು ಬರ್ತಾಯಿತ್ತು ಮನೆಗೆ. ಈಗ ಎಲ್ಲೋಯ್ತೋ ಗೊತ್ತಿಲ್ಲ. 4 ಮರಿ ಇಲ್ಲ ಸದ್ಯಕ್ಕೆ. ಇದೊಂದು ಮರಿ ಐತೆ. ಇದು ತಲೆ ಹರಟೆ ಮರಿ ಅಲ್ವೇನೆ? ನೀನು ತಲೆ ಹರಟೆ ಮರಿ ಅಲ್ವಾ? ಹೆಂಗೆ ನೋಡ್ತಾವಳೆ ನೋಡಿ. ಬಾ ಆಚೆ ಬಾ, ಅದು ಅವಳ ಜಾಗ. ಬೇಜಾರಾದಾಗ ಬಂದು ಮಲ್ಕೋತಾರೆ ಇಬ್ರು. ಹಂಗಂತ ನಾನು ಅದನ್ನು ಸಾಕೊಂಡಿಲ್ಲ. ಯಾಕೆ ಅಂದರೆ ಬೆಕ್ಕು ಸ್ವಲ್ಪ ಭಯ ನನಗೆ. ನಂಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಅದನ್ನು ಸಾಕೊಳ್ಳೋಕೆ ಭಯ ಆಗುತ್ತೆ. ನೋಡಿ ಹೆಂಗೆ ಆಡ್ತಾರೆ. ಅವ್ರ ಅಮ್ಮನ್ನ ಅವಳೇ ಹೊಡಿತಾಳೆ. ಹಿಂಗೆ ಮನೆ ತುಂಬ ಓಡಾಡ್ತಿರ್ತಾಳೆ. ಆಚೆಗೆ ಹೋಗುತ್ತೆ. ಆಚೆನೇ ಇರೋದು ಅದು. ಇವಾಗ ಊಟ ಬೇಕು ಅದಕ್ಕೆ ಬಂದೈತೆ ಒಳಗಡೆ. ಬಾಗಿಲು ತೆಗೆದ್ರೆ ಸಾಕು ಅಮ್ಮ ಅಂತ ಬಂದ್ಬಿಡುತ್ತೆ. ಈ ಊಟ ಬೇಕು ಅಲ್ವೇನೆ? ಊಟ ಬೇಕಿದೆ? ಏನು ಬೇಕೆ ಸಿಬಿ? ಏನು ಬೇಕೆ ಸಿಬಿ? ಹಿಂಗೇನು ಬೇಕಮ್ಮ ಸಿಬಿ? ಏನು ಬೇಕಮ್ಮ ಸಿಬಿ? ನೋಡೆ ಕೆಲಸ ಎಲ್ಲ ಆಯಿತು. ಸ್ನಾನನೂ ಆಯಿತು. ಟೀ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು 5 ಗಂಟೆ ಆಗಿದೆ ಅನಿಸುತ್ತೆ. ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಒಳಗಡೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ಸರಿ ತಪ್ಪು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಸರಿ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.